It's painful. ಸೊ ವಿ ಆರ್ ಹಿಯರ್. ಇಲ್ಲಿ ಕ್ರಿಸ್ಟಲ್ಸಿಗೆ ಬಂದಿದ್ದೀವಿ. ಸೊ ಕಾರ್ ಪಾರ್ಕಿಂಗಿಂದ ಜನ ಸ್ಟಾರ್ಟ್ ಆದರು. ಸೊ ಫೈನಲ್ಲಿ ಇಲ್ಲಿಗೆ ಬಂದ್ವಿ. ಅಂಡರ್ ಗೈಸ್ ಆಲ್ಪ್ಸೆ. So it's 23rd of May 2026. So I'm going to trip with my friends Manju and Shriri. They are my university friends. So ನಾವೆಲ್ಲ ಓಬರ್ಸ್ಟಾಫ್ ಅಂತ ಒಂದು ರೀಜನ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಜರ್ಮನಿ, ಸೌತ್ ಜರ್ಮನಿ, ಅರೌಂಡ್ ಸ್ವಿಟ್ಜರ್ಲೆಂಡ್ ಬಾರ್ಡ್ರ್. ಸಾಕತ್ತಾಗಿದೆ ಮಾತ್ರ. ಫುಲ್ಲು ಮೌಂಟೇನ್ ರೀಜನ್. ಬಟ್ ಮೋಸ್ಟ್ ಪ್ರಾಬ್ಲಿ ಈ ಟೈಮಲ್ಲಿ ಸ್ನೋ ಇರಲ್ಲ, ಯಾಕೆಂದರೆ ಸಮ್ಮರ್ ಸ್ಟಾರ್ಟ್ ಆಗಿದೆ. ನೋಡೋಲ್ಲ. ಸೊ ಇಂಟ್ರೊಡಕ್ಷನ್. Hi guys, welcome to Shrey's YouTube channel. We're Shrey's friends. And we're going on a trekking trip to Oberstdorf. Come with us. Shriri. Hi, we are ready for the adrenaline rush. So let's go. ಸೊ ಫುಲ್ ಹೈಪ್ ಅಂತ ಇಲ್ಲಿ ಸ್ಟುಟ್ಗಾರ್ಟ್ ಹಬ್ಬಾನಕ್ಕೆ ಹೋಗ್ತಾ ಇದ್ದೀವಿ, ಊಬಾನಿಂದ ಹೇಳ್ಕೊಂಡು. What? Today because we have enough time. Yeah. Don't feel hectic to go to the airport. Otherwise we're running more to We are going to airport, Manja. Sorry to the helper, guys. I'm sorry. Yeah, but it's too sunny. ಈ ಥರ ವಿಂಡ್ ಮಿಲ್ ವ್ಯೂ ನೋಡೋಕೆ ಸೈಕ್ ಆಗಿರುತ್ತಲ್ವಾ. ಸೊ ಇದು ಟ್ರೈನ್ ವ್ಯೂ. ಸೊ ಉಲ್ಮ್ ಕಡೆ ಹೋಗ್ತಾ ಇದ್ವಿ. ಉಲ್ಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಟ್ರೈನ್ ವ್ಯೂ ಇದು. So first time Alps to view ಸಿಗ್ತಿದೆ. ಫುಲ್ ಸ್ನೋ ಕ್ಯಾಪ್ಸ್ ಇದೆ. ಇನ್ನು ಮೇ ಇದು ಆಲ್ಮೋಸ್ಟ್ ಎಂಡ್ ಆಫ್ ಮೇ ಇನ್ನು ಸ್ನೋ ಕ್ಯಾಪ್ಸ್ ಇದೆ. ಸೊ ಸೊ ವಿ ಆರ್ ನಾವ್ ಇನ್ ಸಾಂಟಾಫನ್ಗೆ ಬಂದಿದೆ. ಓಬರ್ಸ್ಟಾಫ್ಗೆ ಹೋಗಿಲ್ಲ, ಯಾಕೆಂದರೆ ಸಾಂಟಾಫನಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅಲ್ಲಿ ನೋಡಿ ಆಲ್ಪ್ಸ್, ಪ್ರಾಪರ್ ಆಲ್ಪ್ಸ್ ವ್ಯೂ. ಸೊ ಫಸ್ಟ್ ವ್ಯೂವೇ ಸೈಕ್ ಆಗಿತ್ತು ಆಲ್ಪ್ಸ್ದು. ಈಗ ಹೋಗ್ತಾ ಇದ್ವಿ, ಚೆಕ್-ಇನ್ ಆಗಿಬಿಟ್ಟು ಹಂಗೆ ಎಲ್ಲ ಬ್ಯಾಗಿಗೆಲ್ಲ ಎಸ್ಬಿಟ್ಟು ಬೇಗ ಏನೋ ಒಂದು ಚಡ್ಡಿ ಗಿಡಿ ಹಾಕೊಂಡು ಪ್ಯಾಂಟೆಲ್ಲ ಚೇಂಜ್ ಮಾಡಿಬಿಟ್ಟು ಸೊ ಟ್ರೆಕ್ಕಿಂಗ್ ಹೋಗಬೇಕು. ಓಕೆ, ನೋಡೋಣ. ಸೈಕ್ ಆಗೈತೆ, ಬ್ಯೂಟಿಫುಲ್ ಅಂತ ಇಲ್ಲ. ಸೊ ಸಾಂಟಾಫನ್ is actually very beautiful city. Like it's like a proper old town. Very nice. So see the view here. See, that's just very nice, no? So ಫೈನಲಿ ಮನೆಗೆ ಬಂದ್ವಿ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನಂತಂದರೆ ಇಲ್ಲಿ ಇಮೇಲ್ ಮಾಡಿರ್ತಾರೆ. ಇಲ್ಲಿ ನಂಬರ್ ಹೊಡಿಬೇಕು, ಅವ್ರ ಇಮೇಲಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಅದು ಓಪನ್ ಆಗುತ್ತೆ, ಒಳಗೆ ಕೀ ಇರುತ್ತೆ. ಸೊ ಇದು ಮನೆ ನಾವು ಬುಕ್ ಮಾಡಿರೋದು. ಸೊ ಐ ಲವ್ ತೋರಿಸ್ತೀನಲ್ಲ. ಲೈಟ್ ಆನ್ ಮಾಡೋದು ಫಸ್ಟ್. ಬಂದು ರೈಟಿಗೆ ವಾಶ್ರೂಮ್ ಇದೆ, ಟಬ್, ಟಾಯ್ಲೆಟ್, ಬೇಸಿನ್ ಸೆಟಪ್ಪು, ಆಮೇಲೆ ಒಂದು ಬೆಡ್ರೂಮ್ ಇದೆ, ಕಬರ್ಡ್ಸ್ ಇದೆ, ಆ್ಯಂಡ್ ಒಂದು ನೈಸ್ಲಿ ಸೆಟಪ್ ಡೈನಿಂಗ್ ಟೇಬಲ್, ಹಾಲು, ಟಿ ವಿ. ಇದು ಮಂಜು, ಇದು ಶ್ರೀಹರಿ, ಇದು ಕಿಚನ್. ಆ್ಯಂಡ್ ಹೇಗಿದೆ ವ್ಯೂ ಹೊರಗಡೆ ಬಂದರೆ. ಅನ್ಲಕ್ಕಿಲಿ ಹಿಲ್ದು ವ್ಯೂ ಇಲ್ಲ, ಮೌಂಟೇನ್ ವ್ಯೂ ಇಲ್ಲ, ಬಟ್ ಇಟ್ಸ್ ಓಕೆ. ಸೊ ಫುಲ್ ಸೆಟ್ ಅಂತ ಈಗ ಹೈಕ್ ಸ್ಟಾರ್ಟ್ ಮಾಡೋಕ್ಕೆ 7 ಛತ್ರಿ ಹಿಡ್ಕೊಂಡು ನಾನು ಶ್ರೀರಿ ಫುಲ್ ಚಡ್ಡಿ ಬಾಯ್ಸ್ ಚಡ್ಡಿ ಹಿಡ್ಕೊಂಡು ಹೋಗ್ತಾಯಿದ್ವಿ. ಭಯಂಕರ ಬಿಸಿಲು, ವೆದರು ಅಷ್ಟೊಂದು ಸೆಕೆ ಇಲ್ಲ, ಬಟ್ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಸಿಟಿ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಹೈಕಾಗಿ ಫುಲ್ ರೆಡಿಯಾಗಿದ್ದೀವಿ, ಫುಲ್ಲು ಸೆಟ್ ಅಂತ. ಸ್ವಲ್ಪ ಏನೋ ತಿನ್ನಬೇಕು. ನಾನು ಸ್ವಲ್ಪ ಹಂಗೆ ಬಿಸ್ಕೆಟ್ಸ್ ಅದು ಇದು ಇತ್ತು ತಿನ್ಕೊಂಡೆ, ಅದನ್ನೇ ತಿನ್ಕೊಂಡು ಈಗ ಹೋಗ್ತಾ ಇದ್ದೀವಿ.
Looks really nice, no? ತುಂಬ ಚೆನ್ನಾಗಿದೆ ಅಲ್ಲ, ಫುಲ್ಲು ಓಲ್ಡ್ ಟೌನ್ ಅಂತ ಇದೆ. ಸೊ ಒಂದು ಫಾಲ್ಟ್ ಆಯಿತು, ನಮ್ಮ ರೂಮ್ ಸ್ವಲ್ಪ ದೂರ ಐತೆ, ಆಲ್ಮೋಸ್ಟ್ 1 ಕಿಲೋಮೀಟ್ರು ಬಸ್ ಸ್ಟಾಪಿಂದ. ಅಲ್ಲಿಂದ ಓಡ್ಕೊಬರೋಷ್ಟೊತ್ತಿಗೆ ಒಂದು ಕನೆಕ್ಷನ್ ಮಿಸ್ ಆಯಿತು. ಈಗ ಒಂದು 1 ಅವರ್ ವೆಯ್ಟ್ ಮಾಡಬೇಕು. ಎಂಥ ವೇಸ್ಟ್ ಅಂತ ಈಗ 1 ಅವರ್ ಟೈಮ್ ಈಗ. ಸೊ ಬಟ್ ಸೈಕ್ ಏನಂದರೆ ಒಳ್ಳೆ ವ್ಯೂ ಇದೆ ಎಲ್ಲ. ಅಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಜನ ಎಲ್ಲ ಪ್ಯಾರಾಗ್ಲೈಡಿಂಗ್ ಮಾಡ್ತಾಯಿದ್ದಾರೆ ಸುಮಾರು ಜನ. ಸಾಕಾದಾಗ ಇಲ್ಲಿಂದ ಸರಿಯಾಗಿ ಚೆನ್ನಾಗಿ ಕಾಣುತ್ತೆ, ಬಟ್ ಅಷ್ಟೊಂದು ದೊಡ್ಡದಾಗಿ ಕಾಣಲ್ಲ, ತುಂಬ ದೂರ ಇದೆ ಎಲ್ಲ. ಸೊ ಜಾಗಿಂಗ್ ಹೋದ್ವಿ. ಸ್ವಲ್ಪ ತುಂಬ ಲೇಟ್ ಆಯ್ತಲ್ಲ, 1 ಅವರ್ ಎಂತ ಮಾಡೋದ ಅಂತ ಇಲ್ಲೇ ಜಾಗಿಂಗ್ ಮಾಡೋದ ಅಂತ ನೋಡಿ. ಸೂಪರಾಗಿದೆ ಜಾಗಗಳು, ತುಂಬ ಪೀಸ್ಫುಲ್ಲು. ನಾವು ಒಳ್ಳೆ ಕತೆಗಳ ಥರ ಓಡ್ತಾಯಿದ್ದೀವಿ ಇಲ್ಲಿ ಮಧ್ಯದಲ್ಲಿ. ಸೊ ಓಡ್ಕೊಂಡು ಬಂದ್ವಿ. ಸೈಕ್ ಇಲ್ಲಿ ನೀರು ಇಳಿಬೋದು, ತುಂಬ ಚೆನ್ನಾಗಿದೆ. ಮತ್ತು ವಾಟರ್ ಅಷ್ಟೇ ತುಂಬ ಕ್ಲೀನ್ ಇದೆ. ಸಾಕಾಯ್ತು, ಒಂದು 800-900 ಮೀಟ್ರ್ ಆಯಿತು. 10 ಮಿನಿಟ್ಸ್ ತಗೊಂಡು. ತುಂಬ ಚೆನ್ನಾಗಿದೆ ಜಾಗ. ಶೇರ್ ಇಟ್, ಟೆಲ್ ಹೌ ಮೆನಿ ಕಿಲೋಮೀಟರ್ಸ್ ವಿ ಜಾಗ್ಡ್ ಇನ್ ಟೋಟಲ್? Jogged around 1.5 kilometers. No, 3 kilometers in total. 1.5 there and 1.5. And I sat here for 3 kilometers. I also ran. Wait. Yeah, I also ran. Take video film. It's okay. I'm paranga. So yeah, now in 10 minutes we'll have the bus towards Oberstdorf. ಸೊ ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಕ್ರಿಸ್ಟಲ್ಸ್ ಹೇಗೆ ಬಸ್ ತೊಗೋಬೇಕು. ಆ ಬಸ್ಗೂ 50 ಮಿನಿಟ್ಸ್ ಟೈಮ್ ಇದೆ. ಆ ಟೈಮಲ್ಲಿ ಪ್ರಾಬ್ಲಿ ನಾವು ಓಬರ್ಸ್ಡಾಫ್ ಸುತ್ತಬೇಕು ಅಂದ್ಕೊಂಡಿದ್ವಿ. ಓಬರ್ಸ್ಡಾಫು ತುಂಬ ಚೆನ್ನಾಗಿದೆ. ಸೆಂಟ್-ಆಫನ್ ತುಂಬ ಚೆನ್ನಾಗಿತ್ತು. ಹೋಪ್ಫುಲಿ ಬೇಗ ಬಂದು ವಾಪಸ್ಸು ಸೆಂಟ್-ಆಫನರ್ ಸೇ ಅಂತ ಇದೆ, ಅಲ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡೋದಂತ. ಲೆಟ್ಸ್ ಸಿ. ಸೊ ಫೈನಲಿ ಬಸ್ ಬಂತು, ಎಲ್ಲ ಬಸ್ ಹತ್ಕೊಂಡ್ವಿ. ವೇರ್ ಆರ್ ವಿ ನೌ? Sonthofen to Oberstdorf. We are going through bus, via bus, whatever. ಏನು ಸಕ್ಕತ್ತಾಗಿದೆ ಅಂತೀರ, ಲೈಕ್ ಫುಲ್ ಆ ಸೈಡು ಅಷ್ಟೇ ಸೈಕಾಗಿದೆ. ಬಸ್ಸುಗಳು ಎಲ್ಲ ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ. ಸಿ ಲುಕ್ ಎಟ್ ದಿಸ್, ಸಾಕಾಗಿದೆ ಅಲ್ಲ. ನಂಗೆ ಫಸ್ಟ್ ಕಾಶ್ಮೀರ್ಗೆ ಹೋದಾಗ ಹಿಂಗೆ ನೋಡ್ದಂಗೆ ಅನಿಸ್ತಿತ್ತು ನನಗೆ. ಬಟ್ ಏನಪ್ಪ ಅಂದರೆ ಇಲ್ಲೆಲ್ಲ ನೀಟು, ಅದೊಂದೇ. ಸೊ ವಿ ಫೌಂಡ್ ಎ ಫ್ರೆಂಡ್ ciao. So we had found a friend, no? He was very cute. Albin Wangen egg. But it's very far, no? Yeah, it's far. It's at the end of Germany, near Austrian border. Yeah. ಸೊ ಏನಂದರೆ ಲೈಕ್ ಹಂಗೆ ಬಸ್ಸಲ್ಲಿ ಯಾರೋ ಸಿಕ್ಕಿದ್ರು, ಇಲ್ಲೇ ಜರ್ಮನಿ ಅವರು ಆಲ್ಡನ್ ವಾಂಗ ಎಗ್ ಅಂತ ಒಂದು ರೆಕಮೆಂಡ್ ಮಾಡಿದ್ರು. ಬಟ್ ಏನಂದರೆ ಲೈಕ್ ಇಟ್ಸ್ ಲೈಕ್ ಬಾರ್ಡರ್ ಆಫ್ ಜರ್ಮನಿ. ತುಂಬ ದೂರ ಆಗುತ್ತೆ ನಮಗೆ ಹೈಕ್ ಮಾಡ್ಕೊಂಡು ಹೋಗೋಕ್ಕೆ. 22 ಕಿಲೋಮೀಟರ್ಸ್ ಅಲ್ಲ? 22 ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅದನ್ನು ಪ್ಲ್ಯಾನ್ ಡ್ರಾಪ್ ಮಾಡಿ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾರ ಕಾರ್ಗಿರ್ ಸಿಕ್ಕಿದಾಗ ಕಾರಲ್ಲಿ ಹೋಗೋದಂತ ಅಂದ್ಕೊಂಡು ಈಗ ಇಲ್ಲಿಂದ ಹೋಗ್ತಾ ಇದ್ವಿ. ಓಬರ್ಸ್ಡಾಫಿಗೆ ಬಂದ್ವಿ. ಓಬರ್ಸ್ಡಾಫ್ ಅಂತ ಅಂದರೆ ಮೇಲ್ಗಡೆ ಇರೋ ಹಳ್ಳಿ. ಸೊ ಸೊ ಇಲ್ಲೊಂದು 50 ಮಿನಿಟ್ಸ್ ಇದೆ ಸ್ಪೇರ್ ಮಾಡಲಿಕ್ಕೆ, ಯಾಕೆಂದರೆ ಇಮಿಡಿಯೇಟಾಗಿ ಬಸ್ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಓಬರ್ಸ್ಡಾಫ್ನ ಹಂಗೆ ಸುತ್ತದ ಅಂತ ಅಂದ್ಕೊಂಡ್ವಿ. ಸಖತ್ ಬ್ಯೂಟಿಫುಲ್ ಆಗಿದೆ ಜಾಗ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನೂ ಕಾಣ್ತಿಲ್ಲ. ಹಾಂ ಈ ಕಡೆ ಇದೆ ಬೆಟ್ಟ, ಅಂದರೆ ಅಷ್ಟೊಂದು ಕಾಣ್ತಿಲ್ಲ. ಸ್ನೋ ಕ್ಯಾಪ್ಸ್ ಎಲ್ಲ ಸ್ವಲ್ಪ ಆ ಕಡೆ ಇದೆ, ಕ್ವಾಟ್ಲೆ ಅಂತ. ಸೊ ಈಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. 40 ಮಿನಿಟ್ಸ್ ಇತ್ತಲ್ಲ, ಸೊ ಅದನ್ನೇನು ಅಂದ್ಕೊಂಡ್ವಿ ಅಂದರೆ ಈಗ ವಿಲ್ ವಾಕ್ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಟಾಪ್. ಸೊ ನೆಕ್ಸ್ಟ್ ಸ್ಟಾಪ್ ಹೋಗ್ತೀವಿ, ಆ ನೆಕ್ಸ್ಟ್ ಸ್ಟಾಪಿಂದ ಹತ್ಕೋತೀವಿ. ಸೊ ಅದಕ್ಕೆ ವಾಪಸ್ ಮತ್ತೆ ಸುತ್ತಾಡ್ಕೊಂಡು ಯಾಕೆ ವಾಪಸ್ ಹೋಗೋದು ಅಂತ ಲೈಕ್ ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟಾಪ್ ನೋಡ್ಕೊಂಡು ಹೋಗ್ತಾಯಿದ್ವಿ. ಯಾಕೆಂದರೆ ವ್ಯೂ ಅಷ್ಟೇ ಚೆಂದ ಇದೆ. ಅದೇನೋ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸೇ ಮಾಡಲ್ಲ ಕಣಪ್ಪ. ಸ್ವಲ್ಪ ಸಿಟಿ ವ್ಯೂ ಇಲ್ಲಿ. ಸೊ ಭಯಂಕರ ಬಿಸಿಲಿದೆ. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಸ್ಟಾಪಾಗಿ ನಡಿಬೇಕು ಅಂದ್ಕೊಳ್ತೀವಿ, ಅದು ಕ್ಯಾನ್ಸಲ್ ಮಾಡಿದ್ವಿ. ಏನಕ್ಕೆ ಅಂತಂದರೆ
ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ರೆ ಅಲ್ಲಿ ಸ್ಟಾಪ್ ಐತೆ ಅಂತ ಐತೆ, ಬಟ್ ಡೈಚ್ ಬಾನ್ ಅನ್ನೋದು DB ಆ್ಯಪ್ ತೆಗೆದು ನೋಡಿದ್ರೆ ಕ್ಯಾನ್ಸಲ್ ಆಗೈತೆ ಸ್ಟಾಪ್. ಆಗಿದ್ದಿದೆ ರುಬ್ಬಿಸ್ಕೊಂಡ್ರಿ. ಒಳ್ಳೆ ಕೆಲಸ ಮಾಡಿದೆ ನಾನು ಆ್ಯಕ್ಚುಲಿ DB ಆ್ಯಪಲ್ಲಿ ನೋಡಿ. ಅದಾದಮೇಲೆ ಇಲ್ಲಿ ಹತ್ರದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಟೋಪಿ ಗೀಪಿ ಬೇಕಿತ್ತು, ಸಿಕ್ಕಾಪಟ್ಟೆ ಶೆಕೆ ಇತ್ತು ಫ್ರೆಂಡ್ಸ್, ಯಾರ ಹತ್ರ ಟೋಪಿ ಇರಲಿಲ್ಲ. ಮಂಜು ಟೋಪಿ, ಕ್ಯಾಪ್, ಸ್ಪೆಕ್ಸ್, ಶ್ರೀಯರಿನೋ ಹ್ಯಾಟ್ ಎಲ್ಲ ತಗೊಂಡ್ವಿ. ಫುಲ್ ಚೀಪ್ ಆ್ಯಕ್ಚುಲಿ. ಹೌ ಮಚ್ ಇಸ್ ಕ್ಯಾಪ್ ಬ್ರೋ? €3 ನಾ? This is 3, this is 1. ಹಾಂ. ಸೊ ಟೋಟಲಿ ಸ್ಪೆಕ್ಸಿಗೆ ಟೋಪಿಗೆ ಎರಡಕ್ಕೂ ಸೇರಿಸಿ ಒಂದು ₹400 ಅಷ್ಟೇ. ಸೊ ಫೈನಲಿ ಬಸ್ ಬಂತು. ಬಸ್ ನಂಬರ್ 8 ಓಬರ್ ಸ್ಟಾಪಿಂದ ಕ್ರಿಸ್ಟಲ್ಸ್ಗೆ. ಒಂದು ಫಾಲ್ಟ್ ಏನಂದರೆ DB ಟಿಕೆಟ್ ಇಲ್ಲಿ ವರ್ಕ್ ಆಗೋಲ್ಲ ಈ ಬಸ್ಸಲ್ಲಿ. ಸೊ ಒಂದು ಸೈಡಿಗೆ €4.60. ಲೈಕ್ ಹೋಗಿ ವಾಪಸ್ ಬರೋಕ್ಕೆ €8.70. ಸೊ ನಾವು ಒನ್ ವೇ ತೊಗೊಂಡಿದ್ದೀವಿ. ಪ್ರಾಬಬ್ಲಿ ವಾಪಸ್ ಬರ್ತಾ ನಡ್ಕೊಂಬರ್ತೀವಿ, ಯಾಕೆಂದರೆ ಲೈಕ್ ಜಸ್ಟ್ ಒಂದು 4 ಕಿಲೋಮೀಟ್ರ್ ಇದೆ. ನಾನು ಎನಿವೇಸ್ ಬಂದಿರೋದೇ ಇಲ್ಲಿ ಟ್ರಕ್ ಮಾಡೋಕ್ಕೆ. ಸೊ ನೋಡೋಲ್ಲ, ಅಕಸ್ಮಾತ್ ಆ ಕಡೆಯಿಂದ ಆಗೋಲ್ಲ, ಸುಸ್ತಾಗುತ್ತೆ, ಅಕಸ್ಮಾತ್ ಏನು ಆ ಥರ ಮತ್ತೆ ಬಸ್ ತೊಗೊತೀವಿ ಅಷ್ಟೇ. ಏನೊಂದು ಎಕ್ಸ್ಟ್ರಾ ಒಂದು 30-40-50 ಸೆಂಟ್ ಆಗುತ್ತೆ ವಾಪಸ್ ಮತ್ತೆ ಅಲ್ಲಿ ಟಿಕೆಟ್ ನೋಡಿ. ಬಟ್ ಏನಂದರೆ ಕ್ಲಿನಿಕ್ ಇದೆ, ರೋಡು ನಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ವಿ ಗಾಟ್ ಡೌನ್ ಆಫ್ ದ ಬಸ್ಸಿಂದ ಇಳಿದು ಈಗ ನಡ್ಕೊಂಡು ಹೋಗ್ತಾ ಇದೆ ಕ್ರಿಸ್ಟಲ್ಸ್ಗೆ. ಈ ಭಯಂಕರ ಬಿಸಿಲಲ್ಲಿ ಸದ್ಯ ಹಿಂಗೊಂದು ಮರದ ಕೆಳಗೆ ಶೇಡ್ ಸಿಕ್ಕಿದ್ರೆ ಸಾಕಪ್ಪ, ಏನು ತಂಪಗಾಗುತ್ತೆ ಅಂತೀರ. ಬ್ಯೂಟಿಫುಲ್ ಇದೆಲ್ಲ. ವಾವ್, ಎಂತ ಸೂಪರ್ ಕ್ಯೂಟ್ ಆಗಿದೆ ಮಾತ್ರ ಜಾಗ ಇದು. ಸ್ಟ್ರೀಮ್ ಇದೆ, ತುಂಬ ಕ್ಲಿಯರ್ ಇದೆ ಸ್ಟ್ರೀಮ್. ಇದು ಆರಾಮಾಗಿ ನೀರು ತೊಗೊಂಡು ಕುಡಿಬೋದು, ಹಂಗಿದೆ ಸ್ಟ್ರೀಮ್ ಫುಲ್ ಕ್ಲಿಯರಾಗೆ. ಇದು ರೋಡ್ ಟುವರ್ಡ್ಸ್ ಕ್ರಿಸ್ಟಲ್ಸೆ. ಫುಲ್ಲು ಬೆಟ್ಟ ಗುರು. ಲೈಕ್ ಅದೇನಂದರೆ ಹೇಳಲಿಕ್ಕಾಗಲ್ಲ ಎಷ್ಟು ದೊಡ್ಡದಿದೆ ಅಂತ. ಲೈಕ್ ಈ ವಿಡಿಯೋಲ್ಲಿ ಸರಿ ಗೊತ್ತಾಗಲ್ಲ, ಬಟ್ ತುಂಬ ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ಇಲ್ಲೇನಪ್ಪ ಅಂತಂದರೆ ಎಲ್ಲರೂ ಸೈಕಲ್ ಹೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸಮ್ಮರ್ ಬಂದ ತಕ್ಷಣ. ಇಲ್ಲಿ ಮೇಕೆಗಳು ಪುಟಿಗಳು ಎಲ್ಲೊಂದೈತೆ. ಎಲ್ಲ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ. ಎಂಥ ಕ್ಯೂಟ್ ಇದೆ ಈ ಜಾಗ. ಸೊ ನೋಡಿ, ಹೇಳ್ತೀನಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ನೀರು. ಇದನ್ನು ಏನಪ್ಪ ಒಂದು 2.5 ಅಡಿ 3 ಅಡಿ ನೀರು ಫುಲ್ಲು ನೆಲ ಗಂಟಕ್ಕೆ ಕಾಣ್ತದೆ, ಅಷ್ಟು ನೀಟಾಗೈತೆ ಇಲ್ಲಿ ನೀರು ಮಾತ್ರ. ವಾಟ್ಲೆ ಅಂತ ಇದು ಜಸ್ಟು ಸ್ಟ್ರೀಮ್ ಅಷ್ಟೇ, ನೀರಿಗೆ ಸೇಗೆ ಹೋಗ್ತಾಯಿದ್ವಿ. ಅಂದರೆ ಕ್ರಿಸ್ಟಲ್ಸೇ ಆ ಹೊಳೆಗೆ ಇನ್ನೂ ಸೈಕಾಗೈತೆ ಅದು. ಅಲ್ಲೇ ಕಾಣುತ್ತೆ ಅದು, ಸ್ವಲ್ಪ ಹೋಗಲ್ಲ. ಸೊ ವಿ ಆರ್ ಹಿಯರ್. ಇಲ್ಲಿ ಕ್ರಿಸ್ಟಲ್ಸಿಗೆ ಬಂದಿದ್ದೀವಿ. ಎಂಥ ಕ್ಲಿಯರ್ ಇದೆ ಮಾರಾಯ, ಇದು ಕಾಟ್ಲೆ ಆಗೈತೆ. ಲೈಕ್ ನೋಡಿ, ಫುಲ್ ಒಳಗಿರೋ ಮರದ ತುಂಡುಗಳೆಲ್ಲ ಕಾಣ್ತಿದೆ, ಅಷ್ಟು ಕ್ಲಿಯರ್ ಆಗೈತೆ. ಐ ಥಿಂಕ್ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಪೀಪಲ್ ಸ್ವಿಮ್ ಮಾಡಿ ಕೂತಿದ್ದಾರೆ. ಎಷ್ಟು ಕ್ಲಿಯರ್ ಇದೆ ನೀರಂದರೆ ಇಲ್ಲಿ ಒಳಗೆ ಏನೇ ಇದ್ರೆ ಎಲ್ಲ ಕಾಣುತ್ತೆ. ಸೂಪರ್ ಆಗಿದೆ ಮಾತ್ರ ನೀರು. ಹಿಂದೆ ಬೆಟ್ಟನೂ ಇದೆ. ಮೋಸ್ಟ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಸ್ವಿಮ್ಮಿಂಗ್ ಮಾಡೋಕ್ಕಾದ್ರೆ ಗ್ಯಾರಂಟಿ ಮಾಡ್ತೀನಿ ಸ್ವಿಮ್ಮಿಂಗು. ಮುಟ್ತಾಯಿದ್ರು, ಎಷ್ಟೊಂದು ಜನ ನೀರು ಮುಟ್ತಾಯಿದ್ರು, ಅದಕ್ಕೆ ನಾನು ಮುಟ್ತಾಯಿದ್ದೀನಿ. ಎಂಥ ಕ್ಲಿಯರ್ ಗೊತ್ತಾಯಿದೆ ಅಂತ. ಲೈಕ್ ಒಳ್ಳೆ ಫಿಲ್ಟ್ರ್ ನೀರು ಹಾಕ್ದಂಗೆ ಐತೆ ಇಲ್ಲಿ ಫುಲ್ಲು. ಮತ್ತು ಏನಂತಾರೆ, ತುಂಬ ಕೋಲ್ಡ್ ಇದೆ, ಫುಲ್ ಕೋಲ್ಡ್ ಇದೆ ಆ ಥರ ನೀರು. ಸೊ ಎಲ್ಲ ಕಾಲಿಡ್ತಿದ್ರು. ಮಂಜು ಅದಕ್ಕೆ ಅವಳು ಕಾಲಿಟ್ಲು. ಇಟ್ಸ್ ಸೋ ಕೋಲ್ಡ್ ಅಲ್ಲ. ಎಂತ ಮಾರಿ, ಎಂತ ಕ್ಲಿಯರ್ ಇದೆ ಇದು. ಯಪ್ಪ, ಒಳ್ಳೆ ಫಿಲ್ಟರ್ ನೀರು ಇದ್ದಂಗಿದೆ ಅಲ್ಲ, ಅಲ್ವಾ?
ಆ್ಯಂಡ್ ಕೆಳಗಡೆಯಿಂದ ಐ ಥಿಂಕ್ ದ ಸ್ಯಾಂಡ್ ಡಸಂಟ್ ಕಮ್ ಅಪ್ ಬ್ರೋ ಲೈಕ್ And I think it's soft. You'll go inside. Dude, it feels like ice therapy. ನಾನು ಫೈನಲಿ ಕಾಲು ಹಾಕ್ಬಿಟ್ಟೆ. ಸೊ ದಿಸ್ ಇಸ್ ಕ್ರಿಸ್ಟಲ್ಸೆ. ಸೊ ಡೈರೆಕ್ಟ್ ಆಲ್ಫೈನ್ ವಾಟರ್ಸ್ ಇದು. ಕ್ವಾಟ್ಲೆ ಆಗಿತ್ತು, ಕಾಲಂತೂ ಹಚ್ಬಿಟ್ಟೆ, ಎಲ್ಲರೂ ಹಚ್ತಿದ್ರು ಅಂತ. ಹೋಪ್ಫುಲಿ ಏನೂ ಆಗಲ್ಲ, ಟಿಕ್ಸ್ ಗಿಕ್ಸ್ ಎಲ್ಲ ಇರೋಲ್ಲ ಅನ್ಕೊತೀನಿ ಇಲ್ಲಿ, ಅಷ್ಟೊಂದು ಕ್ಲಿಯರ್ ಆಗಿದೆ. ಒಳ್ಳೆ ವ್ಯೂ ಇದೆ, ಮರದ್ದಾಚೆ ಆ ಕಡೆ ತೆಗಿಬೇಕಿತ್ತು. ಒಳ್ಳೆ ವ್ಯೂನೂ ಇದೆ. ಮೇಲೆ ಇಲ್ಲಿ ಸ್ನೋ ಕಾಣುತ್ತೆ ಇಲ್ಲಿ. ಪುಟೀಸ್ ಬರ್ತಿದೆ, ಪುಟೀಸ್ ಬಂತು ಮಾತು ಕೋಳಿ. ಹಾಯ್, ಈಗ ಬಂದಿದೆ, ನೋಡಲಿಲ್ಲ ನಾನು. ಹಲೋ, ವಾಕ್ ಮೇಲೆ ಬ್ರೋ. ಹಲೋ ಅದು ಒಂದು ಹೆಣ್ಣು, ಇದು ಗಂಡು. ಪುಟ್ ಸಿಕ್ಕಾಪಟ್ಟೆ ಕೋಲ್ಡ್ ಮಾತ್ರ, ಲೈಕ್ ನೋ ಬರೋ ಥರ. ಇಟ್ಸ್ ಪೇನ್ಫುಲಿ ಕೋಲ್ಡ್. I think it's below zero. It's 100% below zero. No, I don't think it's below zero. I think it's at least like single degree, but not below zero. What do you say? Oh, I got off. It's painful. Hi guys, so welcome back to Shreyas YouTube channel. And so I'm wearing my socks because I just put my legs in the water and the water is freezing. Where is your socks? My socks are here. You're putting now. Yeah. Just take a photo now. This is the current. Yeah, it's the currents because of the wind, I guess. My hands. Guys, this temperature is the best temperature, I would tell. Till now it was hot, we were grilling, but right now it's so cold and nice. I think it's because of the wind and the like we are under the shade now. Yeah. So what are you doing there? I'm cleaning off my leg, bro. What did you do with your legs right now? I put it into the lake. So do you want to see the lake, guys? Yeah. Woohoo! So that I have to put on my socks. I'm Shreyas' friend whom he came with for this trip. So if you want to see the river, you can see behind me. It's like really super beautiful. Not as beautiful as me, but it's still beautiful. What, bro? What, bro? Shreyas, leech! It's okay. I'll put salt later. ಉಪ್ಪು ಹಾಕ್ತೀಯಾ? ಉಪ್ಪಿನಕಾಯಿ ಮಾಡ್ತೀಯಾ? ಉಪ್ಪು ಹಾಕಿ ಲೀಚ್ದು ಉಪ್ಪಿನಕಾಯಿ ಮಾಡ್ತೀನಿ. ಸದ್ಯ ಈ ಮರ ಇದು ಒಳ್ಳೆದಾಯ್ತು. ಐ ಕ್ಯಾನ್ ಪುಟ್ ಆನ್ ಮೈ ಶೂಸ್. Yeah, you can. No, it will go through the wind, bro. Yeah, it will be blown away. Go that way. No, it'll definitely lose it. No. If somebody takes and go. €3. Rich people. Through this way. Yeah. ಸೊ ಈಗ ಲೇಕ್ ಸುತ್ತ ಒಂದು ರೌಂಡ್ ಹಾಕೊಂಡು ವಾಪಸ್ ನಡ್ಕೊಂಡು ಹೋಗೋದಂತ. ಸೊ ಬ್ರಿಡ್ಜ್ ಬರ್ತಿದೆ, ಬ್ರಿಡ್ಜ್ ತೋರಿಸ್ತೀನಿ ನೋಡಿ ಎಷ್ಟು ಕ್ಲಿಯರ್ ಕಾಣ್ತದೆ ನೀರೊಳಗೆ ಅಂದರೆ. ಸೊ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ ಈಗ ಇಲ್ಲಿ. ಬ್ರೋ ಇದು ಎಷ್ಟು ಅಡಿ ಇರ್ಬೋದು? ನನ್ನ ಹೈಟ್ ನಿನ್ನ ಹೈಟಾ ಎಷ್ಟು? 5 ಇಲ್ಲ ಮಾರೆ, 4 ಇರ್ಬೋದಲ್ಲ? ಅಂದರೆ ನನ್ನ ಹೈಟ್ ಅಲ್ಲ. ಹಾಂ 4 ಫೀಟ್ ಇದೆ. ಹೆಂಗೆ ಕಾಣ್ತಿದೆ ಅಂದರೆ ಒಳ್ಳೆ ಗ್ಲಾಸ್ ಇದ್ದಂಗಿದೆ ಇದು. ಯಪ್ಪ ದೇವ, ಅದು ಹಂಗೆ ಅನ್ಸುತ್ತೆ ಅಲ್ಲ ಅಷ್ಟು ಭಾಳ ಇಲ್ಲ ಅಂತ, ಬಟ್ ಆ್ಯಕ್ಚುಲಿ ಆಳ ಇದೆ. ಸೈಕ್ ಏನಂದರೆ ಇಲ್ಲಿ ಒಳ್ಳೆ ಲೇಕ್ ಇದೆ, ಆಪೋಸಿಟ್ ನೋಡಿ ಬಾರ್ನ ಆ್ಯಂಡ್ ಫುಲ್ ಲೈಕ್ ಎಲ್ಲೋ ಫ್ಲವರ್ಸ್. ಚೆನ್ನಾಗಿ ಕಾಣುತ್ತೆ ಇದು ಟೋಪಿ, ಚೆನ್ನಾಗಿ ಕಾಣಲಾಗುತ್ತೋ, ಬಟ್ ತುಂಬ ಬಿಸಿಲು ಮಾರೆ. ಇಲ್ಲಿ ಲೇಕ್ ಸುತ್ತ ಹೋಗ್ತಿದೆ, ಆದರೆ ಹೆಂಗೆ ಕಾಣ್ತಾ ಇದೆ ಅಂದರೆ ಲೇಕು ಮೇಲ್ಗಡೆಯಿಂದ ಸ್ವಲ್ಪ ಫುಲ್ ಬ್ಲೂ ಗುರು ಅಲ್ಟಿಮೇಟ್ ಅಂತ. ಸೊ ಇದು ಲೇಕ್ ಸುತ್ತ ಇರೋ
ವಾಕಿಂಗ್ ಪಾತ್. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಹಂಗೆ ರೈಡ್ ಹೋಗೋದು ಅಂತ. ಸೊ ಇಲ್ಲೆಲ್ಲ ಫಾಲ್ಸ್ ಥರ ಸೌಂಡ್ ಬರ್ತಿದೆ ಅಂತ ಫಾಲೋ ಮಾಡ್ಕೊಂಡು ಬಂದ್ವಿ. ಸಣ್ಣ ಫಾಲ್ಸ್ ಅಲ್ಲ ಆ್ಯಕ್ಚುಲಿ ಡ್ಯಾಮ್ ಅನ್ಕೊತೀನಿ. ಯಾನ ಸ್ಮಾಲ್ ಡ್ಯಾಮ್ ಥರ ಏನೋ ಇದೆ. ಇದು ತುಂಬ ಕ್ಲಿಯರ್ ಇದೆ ವಾಟರು, ಫೋರ್ಸ್ ತುಂಬ ಇದೆ. ಇಲ್ಲಿ ಎಂಟ್ರಿ ಆಗಂಗಿಲ್ಲ ಆ್ಯಕ್ಚುಲಿ ಈ ಜಾಗಕ್ಕೆ, ಯಾಕೆಂದರೆ ಇಟ್ಸ್ ತುಂಬ ರಿಸ್ಕು. ಬಿದ್ದು ಗೇಟ್ ಮಾಡ್ಕೊತಾರೆ ಅಂತ. ವ್ಯೂ ನೋಡಿ, ಇಲ್ಲಿ ಶಿಷ್ಯ ಅವನ ನನ್ನ ಫ್ರೆಂಡು ಎಲ್ಲ ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ ಇಲ್ಲಿ. ಅಲ್ಲಿ ಮೌಂಟೈನ್ ಅಂತ ಮೇಲೆ. ಸೊ ಲಾಸ್ಟ್ ವ್ಯೂ ಇದು ಮೋಸ್ಟ್ಲಿ. ಅದಾದಮೇಲೆ ಅಲ್ಲಿದೆಯಲ್ಲ ರೋಡು, ಅಲ್ಲಿಂದ ಹಂಗೆ ಹೊಟ್ಟೋಗ್ತೀವಿ ಅಥವಾ ಈಗ ಹಿಂಗೆ ಹೊಟ್ಟೋಗ್ತೀವಿ ಅಷ್ಟೇ. I don't want to open it in the mouth. I'm dentist, but I don't have opener. Okay. Yup, ready. Crack you. Narna. Okay, so these guys are having beer in their hands, so they're walking, chilling, and walking. And then there's me, who's photographing and videographing this entire thing and enjoying. Bye. I just want to remember this place. There's too much actually to remember it. ಸೊ ಮೊದಲು ಅಂದ್ಕೊಂಡಂಗೆ ಈಗ ನಡ್ಕೊಂಡು ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ವಿ. ಏಕೆಂದರೆ ಬಸ್ಸು ಎನಿವೇಸ್ ಲೇಟಾಗಿತ್ತು ಮತ್ತು ಪೇಮೆಂಟ್ ಮಾಡಬೇಕಿತ್ತು, ಅದಕ್ಕೆ ನಡ್ಕೊಂಡೇ ಹೊರಟ್ವಿ. ಸಖತ್ ಬ್ಯೂಟಿಫುಲ್. ಕೌದು ಬೆಲ್ಸ್ ಕೇಳ್ತಿದ್ದೆ, ನಿಮ್ಗೆ ಕೇಳಿಸ್ತಾ ಇಲ್ಲ ಗೊತ್ತಾ? ಇಟ್ ಈಸ್ ವೆರಿ ಕ್ಯೂಟ್. ಟಂಗ 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 ಅಂತ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದೆ ಅದು. ಸೊ ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ವಾಕ್ ಬ್ಯಾಕ್ ನೌ. ಸೊ ಅದು ಶರ್ಟ್ ಚೇಂಜ್ ಮಾಡಿದ್ವಿ. ಸೊ ಸ್ಲೀವ್ಲೆಸ್ ಅಂತ ಈಗ. ಸೊ ಅದೇನಾಯ್ತು ಅಂದರೆ ಎಕ್ಸ್ಟ್ರಾ €4.60 ಕೊಡಬೇಕಿತ್ತಲ್ಲ, ಅದ್ರ ಬದಲು ನಾವು ನಡ್ಕೊಂಡು ಹೋಗೋದ ಅರ್ಧ ದಾರಿ ಏನು ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಒಂದು 3 ಕಿಲೋಮೀಟರ್ಸ್ ವಾಕ್ ಇದೆ. ಅದಾದಮೇಲೆ ಅಲ್ಲಿಂದ ಬಸ್ ನಂಬರ್ 7 ಬರುತ್ತೆ. ಅದು ನಾರ್ಮಲ್ DB ಟಿಕೆಟಲ್ಲಿ ಕವರ್ ಆಗುತ್ತೆ. ಹಾರ್ಸಸ್ ಇದೆ ಅಲ್ಲಿ. ಮಕ್ಕಳು ಎಂಜಾಯ್ ಮಾಡಬೇಕಂತ ಬಿದ್ದಿದ್ದಾರೆ ಇಲ್ಲಿ, ಯಾಕೆಂದರೆ ವ್ಯೂ ಹಂಗಿದೆ. ಸೊ ಇಲ್ಲಿ ಒಂದು ಕಡೆ ಕೂತಿದ್ದೀನಿ. ಲೈಫಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ವಯಸ್ಸು ಚಿಕ್ಕದಿದ್ದಾಗಲೇ ಚೆನ್ನಾಗಿ ಸುತ್ತಬಿಡಿ, ಆಮೇಲೆ ಸುತ್ತಕ್ಕಾಗಲ್ಲ ಲೈಫಲ್ಲಿ, ಆಯಿತಾ? ವಯಸ್ಸಾದಮೇಲೆ ಯಾರ ಹೆಲ್ಪ್ ಬೇಕಾಗತ್ತೆ ಅಲ್ಲಿ ಇಲ್ಲಿ ಹೋಗೋಕ್ಕೆ. ಹೋದರೆ ಎಲ್ಲಿ ಗಾಡಿ ಹೋಯ್ತದೆ ಅಲ್ಲಿ ಹೋಗ್ಬೇಕಷ್ಟೆ, ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಲೈಫಲ್ಲಿ. ಆದರೆ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ತಿರುಗಿಬಿಡಿ, ಹೆಂಗಾರು ನಾಯಿ ಎಲ್ದಂಗೆ ಎಲ್ದುಬಿಡಿ, ಆಯಿತಾ? ಯಾಕೆಂದರೆ ವಯಸ್ಸಾದ್ಮೇಲಂತೂ ನಡ ಗಿಡ ನೋವು ಬರೋದೆಲ್ಲ ಕಾಮನ್ ನಮಗೆ. ಯಾಕೆಂದರೆ ನಮ್ಮ ಇಂಡಿಯನ್ ಜೆನೆಟಿಕ್ಸು ಹಂಗೈತೆ. ನಮ್ಮ ಮನೇಲಿ ಚೆನ್ನಾಗಿ ತಿಂದರೆ ಮಾತ್ರ ಖುಷಿ ಪಡ್ತಾರೆ. ಅಲ್ಲಿ ಇಲ್ಲಿ ಹೋಗಿ ಸುತ್ತೀನಿ, ಅಲಿತೀನಿ, ಚೆನ್ನಾಗೆ ವರ್ಕೌಟ್ ಮಾಡ್ತೀನಿ, ಜಿಮ್ ಹೋಗ್ತೀನಿ ಅಂದರೆ ಬೈತಾರೆ. ನಮ್ಮ ಇಂಡಿಯನ್ ಮನೆಗಳೆಲ್ಲ ಹಂಗೆ. ಅದಕ್ಕೆ ನಾನು ಈಗಲೂ ಹೇಳ್ತೇನೆ, ಚಿಕ್ಕದ್ರಲ್ಲ ಚೆನ್ನಾಗಾದರೆ ಸುತ್ತಬಿಡಿ, ಒಳ್ಳೆ ಮಜಾ ಇರುತ್ತೆ. ಸಾಕಾಯ್ತು ಮಾತ್ರ ಇದೊಂದು ವ್ಯೂ. ಸೊ ನಾನು ಹೇಳ್ತಿದ್ದಂಗೆ ಏನೋ ನಡೀತಾ ಇತ್ತು ಇಲ್ಲಿ. ಎಲ್ಲ ಕೌಗಳು ಓಡ್ ಬರ್ತಾ ಇದೆ ಈ ಕಡೆಯಿಂದನೂ ಕೌಗಳು. ಪ್ರಾಬ್ಲಿ ಇದು ಎನಿಮೀಸ್ ಅಂತಂದ್ರೆ ಏನೋ ಗೊತ್ತಿಲ್ಲ. ಏನ್ ಗುರುದು ಫಸ್ಟ್ ಟೈಮ್ ನೋಡ್ತಾರೆ.
ಬ್ಯಾಕ್ ಅಂತ ചെറിയൊരു കുളം ವಾಪಸ್ ಹೋಗ್ತಾ ಇದ್ವಿ. കാല് വരെ മുട്ട് വരെ ഉള്ളൂ. ಈಗ ಸಾಂಟ್ ಆಫ್ ನರ್ಸೆ, ಅದಕ್ಕೆ ನಮಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ನಾಳೆ ಸಂಡೇ ಅಲ್ಲ, ಎಲ್ಲ ಕ್ಲೋಸ್ಡ್. ಬ್ರೋ, how are you feeling today after the trek? I'm dead. It's not only the trek, the entire day was like long, right? So I'm done. That was actually not that hard. Yeah, trek was Not that hard. It was very nice. We have, But we started early and we made a long travel. No, that's Yeah. fine. we are dehydrated. We should drink more water. What? To rehydrate, we are going to Edeka Mm-hmm. and buy beer. No, beer will dehydrate you again. We'll go there and drink some water first. ಸೊ ಒಂದು ಸ್ವಲ್ಪ ಎಡಿಕಲ್ ಶಾಪಿಂಗ್ ಮಾಡಿದೆ. ನಾಳೆಗೆ ಮತ್ತೆ ಸ್ವಲ್ಪ ಊಟ ಎಲ್ಲ ಕಮ್ಮಿ ಆಗುತ್ತೆ ಅನಿಸುತ್ತೆ, ಯಾಕಂದರೆ ಮಂಡೇ ಗಂಟೆ ಏನೋ ತೆಗ್ದಿರಲ್ಲ, ಮಂಡೇನೂ ತೆಗ್ದಿರಲ್ಲ. ದೆನ್ ಈಗ ಮಂಜುಗೆ ಸುಸ್ತಾಯಿತು, ಮಂಜು ವಾಪಸ್ ರೂಮ್ಗೆ ಬಿಟ್ಟೋದ್ಲು. ನಾನು ಶ್ರೀಯರಿ ಈಗ ಲೇಕಿಗೆ ಹೋಗ್ತಾಯಿದ್ದೀವಿ. ಸಾಂಟ್ ಆಫ್ನರ್ ಲೇಕ್ ಸ್ವಿಮ್ಮಿಂಗ್ ಮಾಡೋದ ಅಂತ. ಶ್ರೀಯರಿ, where are we going now? sound of an lake. Yeah, we'll take a dip now. Yeah, Come back. we'll take a dip. We'll play some music, chill in the near the water, relax for some time and come back. ಇಲ್ಲಿ ನೋಡಿ ಯಾವುದೋ ಮನೆ ಒಳ್ಳೆ ಹಾಂಟೆಡ್ ಹೌಸ್ ಇದ್ದಂಗಿದೆ ಗುರು. ಹಾಂಟೆಡ್ ಹೌಸ್ ಜರ್ಮನ್ ಅಡಿಷನ್ ಅಂತ. ಫುಲ್ ಮರ ಎಲ್ಲ ಬೆಳ್ಕೊಂಬಿಟ್ಟೈತೆ ಅದ್ರ ಮೇಲೆ. ಕಿಟಕಿಲೆಲ್ಲ ಕಂಡ್ರೆ ಹೇಳಿ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಪಾರ್ಟಿ ಮಾಡ್ತಾರೆ ಅಂತ. ವೀಕೆಂಡ್ಸ್ ಬಂದಂದರೆ ಹಿಂಗೆ ಲೇಕ್ ಹತ್ರ ಫುಲ್ ಎಂಜಾಯ್ ಅಂತ. ಸೊ ಹೆಂಗಿದೆ ಇದು, ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಎಲ್ಲ ನೀರಲ್ಲಿ ಫುಲ್ ಎಂಜಾಯ್, ಗ್ರಿಲ್ ಮಾಡ್ತಾ ಇದ್ರಲ್ಲಿ. ಹಂಗೆ ಒಳ್ಳೆ ವ್ಯೂ ಅಂತ ಜೊತೆಗೆ. ಸೊ ಫೈನಲಿ ಬಂದ್ವಿ. ದಿಸ್ ಇಸ್ ಸಾಂಟ್ ಆಫ್ ನರ್ಸೆ. ಎಲ್ಲ ಆರಾಮಾಗಿ ಸ್ವಿಮ್ ಮಾಡ್ಬೋದು. ಇಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಇದೆ ಇಳಿಯೋಕ್ಕೆ. ಇಲ್ಲಿ ಸೆಟಪ್ ಮಾಡಿಬಿಟ್ಟು ನೆಗಿತಾ ಇರೋದೆ ನೀರೊಳಕ್ಕೆ ಅಂತ ಈಗ. Dude, I think it's really cold. It's cold? Yeah. Yes. It's slippery. And it's very cold. Next level cold. Take a deep then. Ah, no. I'll take. It's cold. It's so cold, no? It's okay, it's cold. Come. Done? Yeah. Okay. Yeah. It's very cold. Should I zoom in? Yeah, if possible. I'll go down. I'll go catch the duck. There's a duck behind you. You go catch it. Silly. I'll go down. Bro, but it's dark, okay? Yeah. Yeah. Dude, it feels so good. Yeah. It was good. It was cold as hell. But it was refreshing, yeah. Yeah, it was very refreshing, but it was extremely cold. ಸಾಕ ಚಳಿ ಇತ್ತು. ಪಕ್ಕಿಗಾಲ ಜುಮ್ಮನಂಗಿತ್ತು ಅಂತ. You know why was it cold? Because the water temperature is very cold. Because we are in like too high, like how do I say, water level. Yeah. Altitude. Where are you zooming? Oh, sorry. So yeah, because we are in higher altitude and this water is coming directly from Alps. Yeah, that's why it was so good. Now I have to freshen up. I have to change dress, otherwise I'll get sick or something. So swimming ಆಯಿತು. How was it? Fantastic. So relaxed now after the Yeah. long trek. After the trek, So good. ಯಾ ಟ್ರೆಕ್ ಆದಮೇಲೆ ಫುಲ್ಲು ರಿಲ್ಯಾಕ್ಸ್ ಆಗೈತೆ ಮಾತ್ರ, ಸಾಕಾಗೈತೆ. ಎಲ್ಲ ಇಲ್ಲಿ ಹಾಸ್ಕೊಂಡು ಆರಾಮಾಗೆ ಒಳ್ಳೆ ಹತ್ರ ಕೂತಿದ್ವಿ, ಸಖತ್ತಾಗಿತ್ತು. ಸಿ ದ ವ್ಯೂ ಬಿಹೈಂಡ್, ಲೈಕ್ ಸನ್ರೈಸ್ ಬರೀ ಈಗ ಬೆಟ್ಟದ ಮೇಲಿದೆ,
ಎಂತ ಕಾಣುತ್ತೆ ಬ್ರೋ. ಸೊ ಫೈನಲಿ ಡೇ ಒನ್ ಎಂಡ್ ಆಯಿತು. ಒಂದು ನಿಮಿಷ. ಯಾ ಎಂಡ್ ಆಯಿತು, ಸಖತ್ತಾಗಿ ಎಂಡ್ ಆಯಿತು. ಮಂಜು ಬರಲಿಲ್ಲ ಲಾಸ್ಟ್ ಸ್ಪಾಟಿಗೆ. ಸೊ ವಿ ಓನ್ಲಿ ಮೀ ಆ್ಯಂಡ್ ಶ್ರೇಯರ್ ಇವೆಂಟ್. ವಿ ಟುಕ್ ಬಾತ್ ಇನ್ ದ ಲೇಕ್. ಸಖತ್ತಾಗಿತ್ತು, ಫುಲ್ ಕೋಲ್ಡಾಗಿ. ನೀವೇ ನೋಡಿದ್ರಲ್ಲಪ್ಪ. ಮಂಜು ಇಲ್ಲಿ ರಘುವತ್ಕ ಮರಗಳು. ಮಂಜು I'm done. Hi guys. ಅಷ್ಟೆ. ಸೊ ನಾಳೆ ಸಿಗೋದು.